ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹಾಗೆ ಯುಗಾದಿ ಹಬ್ಬದ ಶುಭಾಶಯಗಳು. ನಮ್ಮಲ್ಲಿ ಯುಗಾದಿ ಹಬ್ಬಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಹೊಸ್ದಡ್ಗೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಇರುತ್ತೆ. ಹೊಸ್ದಡ್ನಲ್ಲಿ ಮಾಡುವಂಥ ನಾಟಿ ಕೋಳಿ ಸಾಂಬಾರಿದು ತುಂಬಾ ಚೆನ್ನಾಗಿದೆ. ತುಂಬ ಸಿಂಪಲ್ಲಾಗಿ ಮಾಡಬಹುದು, ತುಂಬ ರುಚಿಯಾಗಿರುತ್ತೆ. ಮುದ್ದೆ, ಅನ್ನ, ಚಪಾತಿ, ದೋಸೆ, ಬಿರಿಯಾನಿ ಜೊತೆ ಕೂಡ ತುಂಬ ಒಳ್ಳೆ ಕಾಂಬಿನೇಷನು. ಇಲ್ಲಿ ಉಂಡೆ ನಾಟಿ ಕೋಳಿ ತೊಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಬಿರಿಯಾನಿಗೆ ತಿಟ್ಕೊಂಡು 1/4 kg ಚಿಕನ್ ಸಾಂಬಾರಿಗೆ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಜಜ್ಜಿರಂಥ ನಾಟಿ ಈರುಳ್ಳಿ ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡು ಅದು ಫ್ರೈ ಆದ ನಂತರ ತೊಳೆದು ಸೋರ್ಲು ಹಾಕ್ಕೊಂಡಿದ್ದಂಥ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿಲ್ಲ, ಜಸ್ಟ್ ಅದು ಚೆನ್ನಾಗಿ ಬಿಸಿ ಆಗೋ ತನಕ ಒಂದು 3-4 ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ. ಉಪ್ಪೇನೂ ಹಾಕಿಲ್ಲ ಇನ್ನು, ಯಾಕೆಂದರೆ ಇದು ಸ್ಕಿನ್ನಲ್ಲಿರೋಂಥ ಜಿಡ್ನಂಶ ಎಲ್ಲ ಹೊರಗಡೆ ಬಿಡುತ್ತೆ. ಹಾಗಾಗಿ ಒಂದು 5 ನಿಮಿಷ ಅಥವಾ ಫ್ರೈ ಮಾಡಿಕೊಂಡು ಅಷ್ಟು ನಂತರ ನಾವು ಉಪ್ಪೆಲ್ಲ ಹಾಕ್ಕೊಳ್ಳೋಣ. ಮೊದಲೇ ಉಪ್ಪು ಹಾಕಿದ್ರೆ ಬರೀ ನೀರು ಬಿಡ್ತಾ ಹೋಗುತ್ತೆ. ಈ ರೀತಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಚಿಕನಲ್ಲಿ ಇರೋಂಥ ಸ್ಕಿನ್ನೆಲ್ಲ ಔಟ್ ಮಾಡಿಸಲ್ಲ, ಸ್ಕಿನ್ ಔಟ್ ಮಾಡಿಸಲ್ಲ, ಹಾಗೇ ಇರೋದ್ರಿಂದ ಅದರಲ್ಲಿರೋಂಥ ಎಣ್ಣೆ ಅಂಶ ಎಲ್ಲ ಬಿಟ್ಬಿಡುತ್ತೆ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಹಾಕಿದ ಒಂದು 2 ನಿಮಿಷಕ್ಕೆಲ್ಲ ಚಿಕನ್ ಮತ್ತೆ ನೀರು ಬಿಡುತ್ತೆ. ನೀರು ಬಿಟ್ಟು ಅದು ಚೆನ್ನಾಗಿ ಡ್ರೈ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡಬೇಕಾಗುತ್ತೆ. ಸ್ವಲ್ಪ ಹಳದಿ ಪುಡಿ ಹಾಕ್ಕೊಂಡಿದ್ದೀನಿ, ಹಾಕ್ಕೊಂಡು ಕೂಡ ಮಿಕ್ಸ್ ಮಾಡಿಕೊಂಡು ಒಂದು ಸೈಡ್ ಇಟ್ಕೊಳ್ಳೋಣ. ಸಿಮ್ಮಲ್ಲಿ ಇದನ್ನು ಫ್ರೈ ಆಗೋದಕ್ಕೆ ಬಿಟ್ಬಿಡಿ. ಅಷ್ಟರಲ್ಲಿ ನಾವು ಮಸಾಲೆ ಎಲ್ಲ ಹುರ್ಕೋಬೇಕಾಗುತ್ತೆ. ಇದಕ್ಕೆ ಹಸಿ ಮಸಾಲೆನೂ ಹಾಕ್ಬೋದು, ಮಸಾಲೆ ಹುರಿದು ಕೂಡ ಹಾಕ್ಬಹುದು, ನಿಮ್ಮ ಚಾಯ್ಸು. ಮಸಾಲೆ ಮಾತ್ರ ಇದೇ ರೀತಿ ಇರುತ್ತೆ. ಹುರ್ಗಡ್ಲೆ, ಗಸಗಸೆ, 1 ಟೊಮೊಟೊ, 5 ಗೋಡಂಬಿ, 1 ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ. ತೆಂಗಿನಕಾಯಿ ಹಾಲು ತೆಗಿತೀನಿ, ಹಾಗಾಗಿ ಅದನ್ನು ಸಪ್ರೇಟಾಗಿ ಇಟ್ಕೊಳ್ತೀನಿ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು 1 ಹಿಡಿಯಷ್ಟಿದೆ. ಇಲ್ಲಿ ಈರುಳ್ಳಿ 1 ಗೆಡ್ಡೆಯಷ್ಟು, ಧನಿಯಾಕಾಳು 2 ಟೇಬಲ್ ಸ್ಪೂನಷ್ಟು, ನಾಟಿ ಈರುಳ್ಳಿ 1 ಹಿಡಿ, ಚಕ್ಕೆ, ಮೆಂತ್ಯ ಕಾಳು 1/4 ಸ್ಪೂನಷ್ಟು, ಲವಂಗ 6, ಬೆಳ್ಳುಳ್ಳಿ 1 ಗೆಡ್ಡೆ, ಬ್ಯಾಡಗಿ 4 ಮೆಣಸಿನ್ಕಾಯಿ, ಶುಂಠಿ ಅರ್ಧ ಇಂಚು, ಹಸಿಮೆಣಸಿನ್ಕಾಯಿ 3, ಗುಂಟೂರು ಮೆಣಸಿನ್ಕಾಯಿ 5 ಇಷ್ಟನ್ನು ತೊಗೊಂಡಿದ್ದೀನಿ. ಎಲ್ಲನೂ ಎಣ್ಣೆನಲ್ಲಿ ಫ್ರೈ ಮಾಡಬೇಕು. ಅದು ಎಲ್ಲ ಅದಕ್ಕೆ ಪ್ಲೇಟಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ಟೆಪ್ ಬೈ ಸ್ಟೆಪ್ ಹಾಕ್ಕೊಳ್ಳೋಣ. ಈಗ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆಗೆ ತೊಗೊಂಡಿರೋಂಥ ಮೆಣಸಿನ್ಕಾಯಿ, ಧನಿಯಾ, ಪ್ಲೇಟಲ್ಲಿ ಏನೇನು ತೊಗೊಂಡಿದ್ವಿ ಎಲ್ಲನೂ ಹಾಕ್ಕೊಳ್ಳೋಣ. ಗಸಗಸೆ ಎಲ್ಲನೂ ಸ್ವಲ್ಪ ಇದೆಲ್ಲ ಫ್ರೈ ಆದ ನಂತರ ಇನ್ನೊಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ಹಾಗಾಗಿ ಸಪ್ರೇಟಾಗಿ ಪ್ಲೇಟಲ್ಲಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಜೊತೆಲೇ ಹಾಕ್ಕೊಳ್ಬಹುದು, ನಾನು ನಿಮ್ಗೆ ಗೊತ್ತಾಗಲಿ ಅಂತೇಳಿ ಪ್ಲೇಟ್ನಲ್ಲಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಇದನ್ನು 1-2 ನಿಮಿಷ ಈ ರೀತಿ ನೋಡಿ, ಈರುಳ್ಳಿ ಪೆಟಲ್ಸ್ ಎಲ್ಲ ಬಿಟ್ಕೊಳ್ಳೋಷ್ಟು ಚೆನ್ನಾಗಿ ಬಿಸಿ ಆಗೋಷ್ಟು ಫ್ರೈ ಮಾಡಿದ ನಂತರ ಹುರ್ಗಡ್ಲೆ, ಟೊಮೊಟೊ ಹಣ್ಣು, ಗೋಡಂಬಿ ಇತ್ತಲ್ಲ ಅದನ್ನು ಹಾಕ್ಕೊಳ್ಳೋಣ. ಅದನ್ನೆಲ್ಲ ಮೊದಲೇ ಹಾಕಿಬಿಟ್ರೆ ಈ ಮಸಾಲೆಗಳೆಲ್ಲ ಟೊಮೊಟೊ ರಸ ಬಿಡುತ್ತಲ್ಲ, ಅದು ಚೆನ್ನಾಗಿ ಫ್ರೈ ಆಗೋಲ್ಲ. ಹಾಗಾಗಿ ಎಣ್ಣೆನಲ್ಲಿ ಸ್ವಲ್ಪ ಧನಿಯಾಕಾಳೆಲ್ಲ ಬಿಸಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಪರಿಮಳ. ಗಸಗಸೆ ನಾನು ಕೊನೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು, ನೀವು ತೆಂಗಿನಕಾಯಿ ಹಾಲು ತೆಗಿಯಲ್ಲ ಅಂದರೆ ತೆಂಗಿನಕಾಯಿ ಕೂಡ ಈ ಸ್ಟೇಜಲ್ಲಿ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಬಹುದು. ಧನಿಯಾಕಾಳು, ಮೆಣಸಿನ್ಕಾಯಿ ಹಾಕಲ್ಲ ಅಂದರೆ ಧನಿಯಾದ ಪುಡಿ, ಧನಿಯಾದ ಪುಡಿ ಮತ್ತು ಖಾರದ ಪುಡಿನ ಕೊನೆಯಲ್ಲಿ ಹಾಕ್ಕೊಳ್ಳಿ. ನಾನು ಪುದೀನ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಿ ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಈಗ 1 ಸ್ಪೂನಷ್ಟು ಮೆಣಸಿನ ಪುಡಿ ಹಾಕ್ಕೊಳ್ಳೋಣ. ಮೆಣಸಿನ ಪುಡಿ ಹಾಕ್ಕೊಂಡು ಚಿಕನ್ನ ಚೆನ್ನಾಗಿ, ನೀವು ಹಳದಿ ಹಾಕ್ಕೊಂಡಾಗಲೇ ಹಾಕ್ಕೊಬಿಡಿ, ಅಥವಾ ಉಪ್ಪು ಹಾಕೋದು ಕೂಡ ನೀವು ಮೆಣಸಿನ ಪುಡಿನ ಹಾಕ್ಕೊಂಡು ಫ್ರೈ ಮಾಡ್ಬೋದು. ನಾನು ಇಲ್ಲಿ ಕೊನೆಯಲ್ಲಿ ಹಾಕ್ತಾಯಿದ್ದೀನಿ. ನೀರೆಲ್ಲ, ಉಪ್ಪು ನೀರೆಲ್ಲ ಡ್ರೈ ಆಗಿದೆ ನೋಡಿ. ಮೆಣಸಿನ ಪುಡಿ ಹಾಕಿ ಸಿಮ್ಮಲ್ಲಿ 2 ನಿಮಿಷ ಬಿಡ್ತೀನಿ. ಮೆಣಸಿನ ಪುಡಿ ಫ್ಲೇವರಲ್ಲಿ ತುಂಬ ಚೆನ್ನಾಗಿರುತ್ತೆ ಚಿಕನು. ನಂತರ ಕಾಯಿಸಿರೋಂಥ ಬಿಸಿನೀರನ್ನ ಹಾಕ್ಕೊಂಡು ಚಿಕನ್ ಮುಳುಗೋಷ್ಟು ನೀರನ್ನ ಹಾಕ್ಕೊಂಡು ಇಲ್ಲಿ ನಾನು ಒಂದು 3-4 ವಿಸಲ್ ಕೂಗಿಸ್ಕೊಳ್ಳಿ. ನಾಟಿ ಕೋಳಿ ಆಗಿರೋದ್ರಿಂದ ಇದು ಚೆನ್ನಾಗಿ ಬೆಂದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಅಗದು ತಿನ್ನೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಒಂದು 3 ವಿಸಲ್ ಅಥವಾ 4 ವಿಸಲ್ ನಾನು ಇಲ್ಲಿ ಕೂಗಿಸ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ತೆಂಗಿನಕಾಯಿ ಹಾಲು ತೊಗೊಳ್ಳೋಣ. ತೆಂಗಿನಕಾಯಿ ಪೀಸ್ ಇದ್ದಿದ್ದರಿಂದ ಅದನ್ನೆಲ್ಲ ತರಿ ಮಾಡ್ಕೊಂಡು ನಂತರ ನೀರು ಹಾಕಿ ಇದನ್ನು 2ನೇ ಸಲ ಇದು ಸೋಸ್ತಾ ಇರೋಂಥದ್ದು. ಮೊದಲನೇ ಸಲ ಒಂದು ಸಲ ಸೋಸ್ಕೊಂಡಿದ್ದೀನಿ ಹಾಲನ್ನ, 2ನೇ ಸಲ ಸೋಸ್ಕೊಂಡು ತಿಗಡು ಇದೆಯಲ್ಲ, ತಿಗಡು ಕೂಡ ಏನು ವೇಸ್ಟ್ ಮಾಡಿಲ್ಲ ನಾನು. ಈ ತಿಗಡನ್ನ ನಾವು ಮೊದಲು ರುಬ್ಕೋತೀವಲ್ಲ ಈಗ ಮಸಾಲೆ, ಆ ಮಸಾಲೆಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರಲ್ಲಿ ಮೊದಲು ತೆಂಗಿನಕಾಯಿ ಹಾಲು ತೊಗೊಂಡಿದ್ದೀನಿ. ನಂತರ ಮಸಾಲೆ ಎಲ್ಲ ತಣ್ಣಗಾಗಿದೆ. ಈಗ ಇದಕ್ಕೇನೆ ತೆಂಗಿನಕಾಯಿ ಪೇಸ್ಟು, ಸ್ವಲ್ಪ ನೀರು ಎರಡನ್ನೂ ಹಾಕ್ಕೊಂಡು ಅದನ್ನು ಮಸಾಲೆ ನುಣ್ಣಗೆ ರುಬ್ಕೋಬೇಕು. ಈಗ 4 ವಿಸಲ್ ಕೂಗಿ ಸ್ವಲ್ಪ ಕುಕ್ಕರೆಲ್ಲ ಹಾರಿದೆ. ನಂತರ ಚಿಕನ್ ಬೆಂದಿದೆಯಾ ಚೆಕ್ ಮಾಡಿ. ನೀವು ಇಲ್ಲಿ ಚಿಕನ್ ಬೆಂದಿಲ್ಲ ಅಂದರೆ ಮಸಾಲೆ ಯಾವುದೂ ಹಾಕಿಲ್ಲ, ನಾವು ಮಸಾಲೆ ಹಾಕ್ತೇನೆ ಚಿಕನ್ನ ಬರೀ ನೀರಲ್ಲಿ ಬೇಯಿಸ್ಕೊಂಡಿದ್ದೀನಿ. ಚಿಕನ್ ಏನಾದ್ರು ಬೆಂದಿಲ್ಲ ಅಂದರೆ ಮಸಾಲೆ ಹಾಕಿ 1 ವಿಸಲ್ ಕೂಗಿಸಿ. ಚಿಕನ್ ಬೆಂದಿದ್ರೆ ಮಸಾಲೆ ಹಾಕ್ಬಿಟ್ಟು ಕೂಗ್ಸೋಕೆ ಹೋಗಬೇಡಿ, ಜಸ್ಟ್ ಈಗೇನೆ ಹೊರಗಡೆ ಬೇಯಿಸಿ. ಚಿಕನ್ನು ಚೆನ್ನಾಗಿ ಬೆಂದೋಗಿದೆ, ಹಾಗಾಗಿ ನಾನು ಸ್ವಲ್ಪ ಹೊರಗಡೆನೇ ಇದನ್ನು ಮಸಾಲೆ ಎಲ್ಲ ಹುರಿದಿರೋದ್ರಿಂದ ತುಂಬ ಏನು ಕುದಿಯೋ ಅವಶ್ಯಕತೆ ಇಲ್ಲ. ಮತ್ತು ಈ ಚಿಕನ್ ಸಾಂಬಾರಾಗಲಿ ಮಟನ್ ಸಾಂಬಾರಾಗಲಿ ನೀವು ಮಸಾಲೆ ಹುರಿಬೇಕಾದ್ರೆ ಏನು ಸ್ಮೆಲ್ ಬರುತ್ತಲ್ಲ ಅದೇ ಥರ ಇರುತ್ತೆ ಸಾಂಬಾರು. ಹಾಗಾಗಿ ಹುರಿಯುವಾಗ ಸ್ವಲ್ಪ ಕೂಡ ತಳ ಸೀಸದೆ ನಿಧಾನಕ್ಕೆ ಹುರಿರಿ. ನೀವೇನೋ ಎಲ್ಲನೋ ಹೊರಗಡೆ ಹೋಗ್ತೀವಿ ಅನ್ನೋದಾದರೆ, ಅಡುಗೆ ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂದರೆ ಸಿಮ್ ಮಾಡಿಬಿಟ್ಟು ಸಿಮ್ಮಲ್ಲಿ ಬೇಯಿಸಿ. ನಾನೊಂದು ಚಾಕು ಕೂಡ ಕಾಯಿಸ್ಬಿಟ್ಟು ಸಾಂಬಾರಿಗೆ ಹದ್ದಿದ್ದೀನಿ. ಇದು ಸಾಂಪ್ರದಾಯಿಕವಾಗಿ ಎಲ್ಲರೂ ಮಾಡ್ತೀವಿ ಹೊರಗಡೆಯಿಂದ ಚಿಕನ್ ಮಟನ್ ತಂದಾಗ.
ದೃಷ್ಟಿ ಆಗುತ್ತೆ ಅನ್ನೋ ರೀಸನ್ ಗೊತ್ತಿಲ್ಲ ನನಗೆ. ಒಟ್ಟು ಚಾಕು ಕಬ್ಬಿಣದ ಪೀಸ್ನ ಒಂದನ್ನು ಕಾಯಿಸ್ಬಿಟ್ಟು ಹತ್ತೀವಿ. ಮಸಾಲೆ ಒಂದು 5ರಿಂದ 7 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ನಂತರ ಕಾಯಿ ಹಾಲು ಹಾಕಿದ್ದೀನಿ. ಕಾಯಿ ಹಾಲು ಹಾಕಿಬಿಟ್ಟು ನೀವು ಉಪ್ಪು ಖಾರ ಎಲ್ಲ ಮೊದಲೇ ಮಸಾಲೆ ಹಾಕ್ದಾಗೆ ಟೇಸ್ಟ್ ನೋಡಿ ಸಖತ್ತಾಗಿದೆ ಸಾಂಬಾರು. ತೆಳುವಾಗಿದ್ದರೆ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ. ನಾನು ಮಧ್ಯಾಹ್ನ ಬಿಸಿ ಮುದ್ದೆಗೆ ಮಾಡ್ಕೊಂಡಿದ್ದೀನಿ. ಇಡ್ಲಿ ಜೊತೆಗೆ ಅಥವಾ ದೋಸೆ ಜೊತೆಗೆ ಏನರ ಜೊತೆಗಾನ ತಿನ್ನಿ, ಸಾಂಬಾರು ಮಾತ್ರ ಸಖತ್ತಾಗಿರುತ್ತೆ. ಅದೇ ಮಸಾಲೆನ ನೀವು ಧನಿಯಾದ ಪುಡಿ ಮತ್ತು ಒಣಮೆಣಸಿನ್ಕಾಯಿ ಹಾಕಿದ್ರೆ ತುಂಬ ನುಣ್ಣಗೆ ರುಬ್ಕೋಬೇಕು ಇದನ್ನು. ಅವೆರಡು ಸ್ವಲ್ಪ ಬೇಗ ನುಣ್ಣಗಾಗಲ್ಲ. ನಿಮ್ಮದೇನು ಮಿಕ್ಸಿ ಜಾರ್ ಚೆನ್ನಾಗಿಲ್ಲ, ರುಬ್ಬಲ್ಲ ಅನ್ನೋದಾದರೆ ನೀವು ಧನಿಯಾ ಕಾಳು ಹಾಕೋದು ಬದಲು ಧನಿಯಾದ ಪುಡಿನೂ ಮೆಣಸಿನ್ಕಾಯಿನ ಪುಡಿನೂ ಹಾಗೆ ಹಾಕ್ಕೊಳ್ಳಿ. ಅಥವಾ ಚಿಕನ್ ಮಟನ್ ಮಸಾಲ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬಹುದು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಓಕೆ, ಬೈ, ಥ್ಯಾಂಕ್ ಯು.